ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಒಂದು ಕಾಲದಲ್ಲಿ ಜನ ಒಂದು ಸಣ್ಣ ಫೋನ್ ಮಾಡಬೇಕು ಅಂತಂದ್ರೂ ಕೂಡ ಸಾಲುಗಟ್ಟಿ ಕ್ಯೂ ನಿಲ್ಲುವಂಥ ಸ್ಥಿತಿ ಇತ್ತು. ಆದರೆ ಈಗ ಕಾಲ ಬದಲಾಗಿದೆ, ಜೊತೆಗೆ ಟೆಕ್ನಾಲಜಿ ಕೂಡ ಅಪ್ಗ್ರೇಡ್ ಆಗಿದೆ. ಅದೇ ರೀತಿ ಡಿಜಿಟಲ್ ಅರೆಸ್ಟ್, ಡೀಪ್ ಫೇಕ್ ಅಂತ ಹೀಗೆ ಟೆಕ್ನಾಲಜಿಯನ್ನೇ ಬಂಡವಾಳ ಮಾಡಿಕೊಂಡು ಜನರಿಗೆ ಪಂಗ್ನಾಮ ಹಾಕುವಂಥ ಜನರ ಸಂಖ್ಯೆಯೂ ಕಮ್ಮಿ ಇಲ್ಲ. ಹಾಗಂತ ಟೆಕ್ನಾಲಜಿ ಬರೀ ಕೆಟ್ಟದಕ್ಕೆ ಮಾತ್ರ ಬಳಕೆ ಆಗ್ತಾ ಇದೆ ಅಂದರೆ ಅದು ಕೂಡ ತಪ್ಪು. ಯಾಕಂದರೆ ಈ ಟೆಕ್ನಾಲಜಿನೇ ಇದೀಗ ಬರೋಬ್ಬರಿ 19 ವರ್ಷದ ಕೊಲೆ ಪ್ರಕರಣವೊಂದನ್ನು ಭೇದಿಸೋಕೆ ಸಹಾಯ ಮಾಡಿದೆ. ಜಸ್ಟ್ ಒಂದೇ ಒಂದು ಫೋಟೋ ಕೊಲೆಗಾರರ ಹೆಡೆಮುರಿ ಕಟ್ಟೋದಕ್ಕೆ ಸುಳಿವು ಕೊಟ್ಟಿದೆ. ಸೊ ಈಗ ಈ ಸ್ಟೋರಿ ಬಗ್ಗೆ ಬರೋಣ. ಅವತ್ತು ಫೆಬ್ರವರಿ 10, 2006 ಕೇರಳದ ಕೊಲ್ಲಂನ ನಿವಾಸಿ ರಂಜನಿ ಮಕ್ಕಳನ್ನು ಆಟ ಆಡಿಸ್ಕೊಂಡು ಖುಷಿಯಾಗಿದ್ದರು. ಆದರೆ ಆಕೆಯ ತಾಯಿ ಪಂಚಾಯಿತಿಯಿಂದ ವಾಪಸ್ ಮನೆಗೆ ಬಂದು ನೋಡಿದಾಗ ಮಗಳು ರಂಜಿನಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ಲು. ಮನೆಗೆ ನುಗ್ಗಿದಂಥ ದುಷ್ಕರ್ಮಿಗಳು ರಂಜಿನಿ ಮತ್ತು ಆಕೆಯ 17 ದಿನದ ಅವಳಿ ಮಕ್ಕಳನ್ನು ರಣಭೀಕರವಾಗಿ ಕೊಂದು ಹಾಕಿದ್ರು. ಇನ್ನು ಸ್ಥಳಕ್ಕೆ ಬಂದಂತಹ ಪೊಲೀಸರು ಕೇಸ್ ದಾಖಲಿಸಿಕೊಂಡು ತನಿಖೆಯನ್ನು ಶುರು ಮಾಡ್ತಾರೆ. ಪ್ರಾಥಮಿಕ ತನಿಖೆಯಲ್ಲಿ ಕೊಲೆ ಮಾಡಿದವರು ಯಾರು ಅಂತ ಪತ್ತೆ ಹಚ್ಚಿದಾಗ ಅದು ಬೇರೆ ಯಾರೂ ಅಲ್ಲ, ಪಕ್ಕದ ಮನೆಯಲ್ಲೇ ವಾಸವಿದ್ದಂಥ ದಿವಿಲ್ ಕುಮಾರ್ ಅಂತ ಗೊತ್ತಾಗಿದೆ. ಆದರೆ ಇಡೀ ಊರೆಲ್ಲ ಹುಡುಕಾಡಿದ್ರು, ಅವತ್ತು ದಿವಿಲ್ ಪತ್ತೆಯಾಗಿರಲಿಲ್ಲ. ಅವತ್ತಿನಿಂದ ಇವತ್ತಿನ ತನಕ ಅಂದರೆ ಬರೋಬ್ಬರಿ 19 ವರ್ಷ ಪೊಲೀಸರು ದಿವಿಲ್ಗಾಗಿ ಹುಡುಕ್ದಂಥ ಜಾಗನೇ ಇಲ್ಲ. ಆದರೆ ಎಲ್ಲೂ ಕೂಡ ದಿವಿಲ್ನ ಸುಳಿವು ಸಿಕ್ಕಿರಲಿಲ್ಲ. ಆದರೆ 19 ವರ್ಷಗಳ ಬಳಿಕ ಅಂದು 3 ಜೀವ ತೆಗೆದಿದ್ದ ದಿವಿಲ್ ಈಗ ಅರೆಸ್ಟ್ ಆಗಿದ್ದಾನೆ. ಇಂಟ್ರೆಸ್ಟಿಂಗ್ ಏನು ಗೊತ್ತಾ, ಈ ದಿವಿಲ್ನನ್ನು ಪತ್ತೆ ಹಚ್ಚಿದ್ದು ಪೊಲೀಸರೇ ಆಗಿದ್ದರೂ ಕೂಡ ಅದು ಆ್ಯಕ್ಚುಲಿ ಹೇಳಬೇಕಂತಂದರೆ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಾವು ಆಗಲೇ ಸ್ಟಾರ್ಟಿಂಗ್ನಲ್ಲೇ ಹೇಳಿದ್ವಿ, ಈಗೇನಿದ್ರು ಟೆಕ್ನಾಲಜಿ ಕಾಲ ಅಂತ. ಅದೇ ಟೆಕ್ನಾಲಜಿ 19 ವರ್ಷದ ಹಿಂದೆ ನಡೆದಿದ್ದಂಥ ತ್ರಿಬಲ್ ಮರ್ಡರ್ ರಹಸ್ಯವನ್ನು ಭೇದಿಸಿದ ಮಾತ್ರ ಕೊಲೆ ಆರೋಪಿಗಳನ್ನು ಪತ್ತೆ ಮಾಡೋದಕ್ಕೂ ಕೂಡ ಇದು ಸಹಾಯ ಮಾಡಿದೆ. ಹಾಗಾದರೆ ಏನದು ರೋಚಕ ಕಹಾನಿ ಹೇಳ್ತೀವಿ ಕೇಳಿ. ಸರಿಸುಮಾರು 2 ದಶಕ ಕಳೆದಿದ್ರೂ ಕೂಡ ಈ ತ್ರಿಬಲ್ ಮರ್ಡರ್ ಕೇಸ್ ಸಾಲ್ವೇ ಆಗಿರಲಿಲ್ಲ. ಕೊನೆಗೆ ಈ ಪ್ರಕರಣವನ್ನು CBIಗೆ ಹಸ್ತಾಂತರ ಮಾಡಲಾಗಿತ್ತು. ಆಗ CBI ಕೊಲೆಗಾರರನ್ನು ಪತ್ತೆ ಹಚ್ಚೋಕೆ ಒಂದು ಸೂಪರ್ ಡೂಪರ್ ಐಡಿಯಾ ಮಾಡಿತು. ಯಾಕೆಂದರೆ ಕೊಲೆ ನಡೆದು ಆಗಲೇ 19 ವರ್ಷ ಕಳೆದಿತ್ತು. ಪೊಲೀಸರ ಬಳಿ ಹಂತಕರ 19 ವರ್ಷದ ಹಿಂದಿನ ಹಳೆಯ ಫೋಟೋ ಮಾತ್ರ ಇತ್ತು. ಅದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಈಗ ಕೊಲೆಗಾರರು ಹೇಗಿದ್ದಾರೆ ಅನ್ನೋ ಸಣ್ಣ ಕ್ಲೂ ಕೂಡ ಅವ್ರಿಗಿರಲಿಲ್ಲ. ಹಾಗಾಗಿ ಇದು ಕೂಡ ಒಂದು ರೀತಿ ಚಾಲೆಂಜಿಂಗ್ ಆಗಿತ್ತು. ಆಗ ಪೊಲೀಸರ ತಲೆಗೆ ಹೊಳೆದಿದ್ದೇ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. 2023ರಿಂದಲೂ ಈ ಕೇಸ್ನ ಭೇದಿಸೋಕೆ ಪೊಲೀಸರು ಹರಸಾಹಸವನ್ನೇ ಪಡ್ತಾ ಇದ್ರು. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಈ ರೀತಿಯಾಗಿ ಬೇರೆ ಬೇರೆ ಕಡೆಗಳಲ್ಲಿ ಆರೋಪಿಗಳು ಆಕ್ಟಿವ್ ಆಗಿದ್ದಾರಾ ಅಂತ ಮಾಹಿತಿಯನ್ನು ಕಲೆ ಹಾಕ್ತಾನೇ ಇದ್ರು. ಆಗ ಪೊಲೀಸರು ತಮ್ಮ ಬಳಿ ಇದ್ದಂಥ 19 ವರ್ಷದ ಹಳೆಯ ಫೋಟೋವನ್ನೇ AI ಮೂಲಕ ಇವರು ಜನರೇಟ್ ಮಾಡ್ತಾರೆ. AI ತಂತ್ರಜ್ಞಾನವನ್ನು ಯೂಸ್ ಮಾಡಿಕೊಂಡು 19 ವರ್ಷದ ಬಳಿಕ ಹೇಗೆ ಕಾಣ್ತಾರೋ ಅದೇ ಥರದ ಒಂದು ಫೋಟೋಗಳನ್ನ ಅವರು ಪ್ರಿಂಟನ್ನು ತೆಗೆದಿದ್ದಾರೆ. 19 ವರ್ಷಗಳಲ್ಲಿ ಆರೋಪಿಗಳು ಹೇಗೆ ಬದಲಾಗಿರಬಹುದು ಅನ್ನೋ ಡೀಟೇಲ್ಸನ್ನು ಅವರು ಪಡ್ಕೊಂಡಿದ್ದಾರೆ. ಇದಾದ ಮೇಲೆ ಈ ಫೋಟೋಗಳನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಸೇರಿದಂತೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇದನ್ನು ಶೇರ್ ಮಾಡ್ತಾರೆ. ಪೊಲೀಸರು AI ಮೂಲಕ ದಿವಿಲ್ ಮತ್ತು ಇನ್ನೊಬ್ಬ ಆರೋಪಿ ರಾಜೇಶ್ ಇಬ್ಬರ ಫೋಟೋಗಳನ್ನು ಅವರು ಡೆವಲಪ್ ಮಾಡ್ತಾರೆ. ಯಾವುದಾದ್ರೂ ಫೋಟೋ ಮ್ಯಾಚ್ ಆಗುತ್ತಾ ಅಂತ ಕಾಯ್ತಲೇ ಇದ್ರು. ಆದರೆ ಪೊಲೀಸರ ಒಂದು ಕಾಯುವಿಕೆಗೆ ಕೊನೆಗೂ ಫಲ ಸಿಕ್ಬಿಟ್ಟಿತ್ತು. ಫೇಸ್ಬುಕ್ನಲ್ಲಿ ಪುದುಚೇರಿಯಿಂದ ಅಂದರೆ ಕೊಲ್ಲಂನಲ್ಲಿ ಕೊಲೆ ನಡೆದಿದ್ರೂ ಕೂಡ ಪುದುಚೇರಿಯಿಂದ ಒಂದು ಫೋಟೋ ಅಪ್ಲೋಡ್ ಆಗಿತ್ತು. ಕೊಲೆ ಆರೋಪಿಯ AI ಫೋಟೋಗಳು ಆ ಮದುವೆ ಫೋಟೋದಲ್ಲಿ ಅದೊಬ್ಬನಿಗೆ ಬರೋಬ್ಬರಿ ಒಂದು 90% ಅಷ್ಟು ಹೋಲಿಕೆ ಆಗ್ತಾ ಇತ್ತು. ಆಗ ತಕ್ಷಣವೇ ಈ ಪೊಲೀಸರು ಆ ಫೋಟೋದಲ್ಲಿದ್ದಂಥ ವ್ಯಕ್ತಿಯ ಅಡ್ರೆಸ್ಸನ್ನು ಪತ್ತೆ ಮಾಡ್ತಾರೆ. ಅವನಿದ್ದಂಥ ಸ್ಥಳಕ್ಕೆ ಹೋಗ್ತಾರೆ. ನೋಡಿದ್ರೆ ಪೊಲೀಸರಿಗೆ ಶಾಕ್. ಯಾಕಂದರೆ ಅದು ಬೇರೆ ಯಾರೂ ಆಗಿರಲಿಲ್ಲ, ಈ ತ್ರಿವಳಿ ಮರ್ಡರ್ನ 2ನೇ ಆರೋಪಿ ರಾಜೇಶ್ ಆಗಿದ್ದ. ಆದರೆ ರಾಜೇಶ್ ಅಲ್ಲಿ ಪ್ರವೀಣ್ ಅಂತ ಹೆಸರನ್ನು ಬದಲಾಯಿಸಿಕೊಂಡು ವಾಸ ಮಾಡ್ತಿದ್ದ. ರಾಜೇಶ್ನ ಮೂಲಕ ದಿವಿಲ್ ಅಡ್ರೆಸ್ಸನ್ನು ಕೂಡ ಪೊಲೀಸರು ಪತ್ತೆ ಮಾಡಿ ಕೊನೆಗೂ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಸೊ ಈ ಕೊಲೆ ನಡೆದು 19 ವರ್ಷ ಕಳೆದಿದ್ರೂ ಕೂಡ ಕಿರಾತಕರು 3 ಜೀವ ತೆಗೆದಿದ್ಯಾಕೆ ಅನ್ನೋ ಸತ್ಯ ಒಂದು ರೀತಿ ರಹಸ್ಯವಾಗಿ ಉಳಿದಿತ್ತು. ಆದರೆ ಹಂತಕರನ್ನ ಅರೆಸ್ಟ್ ಮಾಡಿ ಹಿಡ್ಕೊಂಡು ಬಂದಾಗ ಈ ಒಂದು ಕೊಲೆಯ ಹಿಂದಿನ ಉದ್ದೇಶವನ್ನು ಅವರು ಬಾಯ್ಬಿಡ್ತಾರೆ. ಈ ದಿವಿಲ್ ಮತ್ತು ರಂಜಿನಿ ಅಂದರೆ ಕೊಲೆಯಾದಂಥ ಮಹಿಳೆ ಈಕೆ, ಇವರಿಬ್ಬರು ಕೂಡ ಅಕ್ಕಪಕ್ಕದ ಮನೆಯಲ್ಲಿ ವಾಸವಿದ್ರು. ರಂಜಿನಿ ತಾಯಿ ಅನಾರೋಗ್ಯ ಇದ್ದಿದ್ದರಿಂದ ಅವರು ಆಗಾಗ ಮನೆಯಿಂದ ಹೊರಗಡೆ ಹೋಗಿ ಆಸ್ಪತ್ರೆಗೆ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇದ್ರು, ಬೇರೆ ಬೇರೆ ಮೆಡಿಸಿನ್ಗಳನ್ನ ಪರ್ಚೇಸ್ ಮಾಡೋದಕ್ಕೆ ಹೋಗ್ತಾ ಇದ್ರು. ಸೊ ಆಗ ದಿವಿಲ್ ಹಾಗೂ ರಂಜಿನಿ ನಡುವೆ ಪ್ರೀತಿ ಮೂಡಿತ್ತು. ದಿವಿಲ್ ಆಗಾಗ ಆಕೆಯ ಮನೆಗೆ ಬಂದು ಹೋಗೋದು ಮಾಡ್ತಿದ್ದ. ಇಬ್ಬರ ಮಧ್ಯೆ ದೈಹಿಕ ಸಂಪರ್ಕ ಕೂಡ ಬೆಳೆದಿತ್ತು. ಹಾಗಾಗಿ ರಂಜಿನಿ ಗರ್ಭಿಣಿ ಕೂಡ ಆಗಿದ್ಲು. ಆದರೆ ದಿವಿಲ್ ರಂಜಿನಿಯನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಮಗುವನ್ನು ತಗ್ಸು ಅಂತ ಹೇಳಿ ಪಟ್ಟು ಹಿಡ್ದಿದ್ದ.
ಆದರೆ ರಂಜನಿಗೆ ಆ ಕೆಲಸ ಮಾಡೋಕೆ ಇಷ್ಟ ಇರಲಿಲ್ಲ. ಹಾಗಾಗಿ ಅವಳಿ ಮಕ್ಕಳಿಗೆ ಜನ್ಮ ಕೊಟ್ಟಿದ್ಲು. ಈ ವಿಚಾರ ಆಚೆ ಬಂದರೆ ಎಲ್ಲಿ ತನಕ ಕೂತು ಬರುತ್ತೋ ಅಂತ ಹೇಳಿ ದಿವಿಲ್ ದಿಗಿಲು ಬಿದ್ದು ಕೊಲೆ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದ. ಅದೇ ಥರ ದಿವಿಲ್ಗೆ ಆತನ ಸ್ನೇಹಿತ ರಾಜೇಶ್ ಕೂಡ ಸಾಥ್ ನೀಡಿ ಫೆಬ್ರವರಿ 10ರಂದು ರಂಜಿನಿ ಮತ್ತು ಆಕೆಯ ಅವಳಿ ಮಕ್ಕಳ ಜೀವವನ್ನು ತೆಗೆದು ಅವರು ಪರಾರಿಯಾಗಿದ್ದರು. ಆದರೆ ಇನ್ನೊಂದು ಇಂಟ್ರೆಸ್ಟಿಂಗ್ ಜೊತೆಗೆ ಒಂದು ರೀತಿ ವಿಚಿತ್ರ ವಿಷಯ ಏನು ಅಂತಂದರೆ, ರಾಜೇಶ್ ಮತ್ತು ದಿವಿಲ್ ಇಬ್ಬರೂ ಕೂಡ ಪಠಾಣ್ಕೋಟ್ ಮಿಲಿಟರಿ ಬೇಸ್ನಲ್ಲಿ ಅವರು ಸೈನಿಕರಾಗಿ ಸೇವೆ ಸಲ್ಲಿಸ್ತಾ ಇದ್ರು. ಆದರೆ ಈ ಕೊಲೆ ಬಳಿಕ ಇಬ್ಬರೂ ಕೂಡ ಸೇನೆಯನ್ನು ಬಿಟ್ಟು ಕಣ್ಮರೆ ಆಗ್ತಾರೆ. ಅಲ್ಲಿಂದ ಪುದುಚೇರಿಯಲ್ಲಿ ಹೆಸರನ್ನು ಬದಲಾಯಿಸಿಕೊಂಡು ಡಾಕ್ಯುಮೆಂಟ್ಸ್ಗಳನ್ನ ಚೇಂಜ್ ಮಾಡಿಕೊಂಡು ಅವರು ವಾಸ ಮಾಡ್ತಾಯಿದ್ರು. ಆದರೆ 19 ವರ್ಷದ ಬಳಿಕ ಅರೆಸ್ಟ್ ಆಗಿದ್ದಾರೆ ಅನ್ನೋದೇ ಒಂದು ರೀತಿ ದೊಡ್ಡ ಆಶ್ಚರ್ಯ. ಶನಿವಾರ ಇಬ್ಬರನ್ನ ಬಂಧನ ಮಾಡಿ ಕೊಚ್ಚಿಗೆ ಕರ್ಕೊಂಡು ಬಂದು ನ್ಯಾಯಾಲಯದ ಮುಂದೆ ಪೊಲೀಸರು ಹಾಜರುಪಡಿಸಿದ್ರು. ನಿಮಗೆಲ್ಲ ಗೊತ್ತಿರೋ ಹಾಗೆ AI ಇವತ್ತು ಇಡೀ ವಿಶ್ವವನ್ನೇ ಆಳ್ತಾ ಇದೆ. ಇವತ್ತಿನ ಕಾಲಘಟ್ಟಕ್ಕೆ AI ಪೊಲೀಸರ ತನಿಖೆಗೆ ಒಂದು ರೀತಿ ಸವಾಲನ್ನು ಕೂಡ ಒಡ್ತಾ ಇದೆ. ಒಟ್ಟಿನಲ್ಲಿ ಒಂದು AI ಫೋಟೋ 19 ವರ್ಷದ ಹಿಂದಿನ ಕೊಲೆ ಕೇಸನ್ನು ಭೇದಿಸಿದೆ. ಆದ್ರೀಗ 3 ಜೀವ ತೆಗೆದಂಥ ಆರೋಪಿಗಳಿಗೆ ಯಾವ ಶಿಕ್ಷೆ ಆಗುತ್ತೆ? ರಂಜಿನಿ ಮತ್ತು ಆಕೆಯ ಮಕ್ಕಳ ದುರಂತ ಸಾವಿಗೆ ನ್ಯಾಯ ಸಿಗುತ್ತಾ ಅನ್ನೋದೇ ಈಗಿರೋ ದೊಡ್ಡ ಪ್ರಶ್ನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ಥರ ನ್ಯೂಸ್ ಫಸ್ಟ್ ಸ್ಪೆಷಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.